ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ವಿಜಯಪುರ ಜಿಲ್ಲೆ ಸುದ್ದಿ. ಇಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕರು ಮತ್ತು ರಾಜ್ಯ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ವಿಜಯಪುರ ಜಿಲ್ಲೆಗೆ ಆಗಮಿಸಿ ವಿಜಯಪುರ ಜಿಲ್ಲೆಯ ರೈತರ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಅವರನ್ನು ಭೇಟಿ ಮಾಡಿ ರೈತರ ಪರಿಹಾರ ಧನವನ್ನು ಮತ್ತು ರೈತರ ಜಮೀನುಗಳನ್ನ ವಾಸ ಮಾಡುತ್ತಿರುವ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿಕೊಡಬೇಕಾಗಿ, ಜಮೀನುಗಳನ್ನ ಖಾತೆ ಮಾಡಿಕೊಡಬೇಕಾಗಿ, ರೈತರಿಗೆ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನ ಸೂಕ್ತ ದಾಖಲೆಯೊಂದಿಗೆ ಬಿಡುಗಡೆ ಮಾಡಿಕೊಡಬೇಕಾಗಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಬಿತ್ತನೆ ಬೀಜಗಳನ್ನ ಸಂಕ್ಷಿಪ್ತವಾಗಿ ವಿತರಣೆ ಮಾಡಬೇಕಾಗಿ ಮತ್ತು ವಿದ್ಯುತ್ ರೈತರಿಗೆ ತುಂಬಾ ಅನಾನುಕೂಲ ಮಾಡುತ್ತಿದ್ದಾರೆ, ಅದನ್ನ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ, ಗವರ್ಮೆಂಟ್ ಸ್ಕೂಲ್ಗಳು ಚಾವಣಿಗಳು ಸರಿಯಾದ ರೀತಿಯಲ್ಲಿ ಮಾಡಿಕೊಡಬೇಕಾಗಿ ಮನವಿ ಮಾಡುವ ಸಂದರ್ಭದಲ್ಲಿ ರಾಜ್ಯ ಕರ್ನಾಟಕ ರೈತೋದಯ ಆಚರಿ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ನಾಗನಾಥ್ ಗೌಡ್ ಬಿರಾದರ್ ಅವರು, ವಿಜಯಪುರ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ರಜಿಯಾ, ವಿಜಯಪುರ ರಾಜ್ಯ ಉಪಾಧ್ಯಕ್ಷರಾದ ಅವಿನಾಶ್ ಎಂಕಂಚಿ, ರಾಜ್ಯ ಉಪಾಧ್ಯಕ್ಷರಾದ ಮಲ್ಲೇಶ್ ಲಂಬಾಣಿ, ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದ ಮಾರುತಿ ಲಂಬಾಣಿ, ಜಿಲ್ಲಾ ಅಧ್ಯಕ್ಷರಾದ ಪುಂಡಲಿಕ್ ಬಿರಾದರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಹಬೂಬ್ ತಾಂಬೋಳಿ, ಜಿಲ್ಲಾ ಮಾಧ್ಯಮ ಸಲಹೆಗಾರರಾದ ಅಧ್ಯಕ್ಷರು ಅಹಮದ್ ಅಲಿ ಮುಲ್ಲಾ, ಸಂಚಾಲಕರಾದ ಬಾಷಾ ಸಾಬ್ ಮಂದೇವಾಲ್ ಇನ್ನಿತರರು ಹಾಜರಿದ್ದರು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನ್ಗೋಳಿ. ಹಗಲು ರಾತ್ರಿ ಕಷ್ಟಪಡೋದು ಯಾರು? ರೈತ. ತಿನ್ನೋದು ಯಾರು? ದೊಡ್ಡ ದೊಡ್ಡ ಎಲ್ಲ ಪ್ರತಿಯೊಬ್ಬರು ತಿಂತಾರೆ, ರೈತ ಒಬ್ಬನೇ ಬೆಳೆಯೋನಿದ್ರಲ್ಲಿ. ಯಾವ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಬೆಳೆಯೋದಿಲ್ಲ, ಬರೀ ರೈತ. ಕಂಪ್ಯೂಟರಲ್ಲಿ ಅನ್ನ ಬೆಳೆಯೋಕ್ಕಾಗೋದಿಲ್ಲ, ಭೂಮಿಗೆ ಬಿತ್ತೇ ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ನಾವೇನು ಮಾಡ್ತಿದ್ದೀವಿ, ಈಗ ಕರ್ನಾಟಕದ 31 ಜಿಲ್ಲೆ 24 ಕ್ಷೇತ್ರದಲ್ಲಿ ನಮ್ಮ ಒಂದು ಸಂಘಟನೆಯನ್ನು ಇಟ್ಟು ಇಡೀ ಕರ್ನಾಟಕದಾದ್ಯಂತ ಒಂದು ಪಾದಯಾತ್ರೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ರೈತ ಮುಖಂಡರುಗಳಲ್ಲಿ, ರೈತ ಹೋರಾಟಗಾರರಲ್ಲಿ, ರೈತ ಹಿತಾಸಕ್ತಿಯನ್ನು ಭಾವಿಸೋದೇ ಆದರೆ ತಾವುಗಳು ನಮಗೊಂದು ಬೆಂಬಲ ಕೊಡಿ. ನಮಗೆ ಬೆಂಬಲ ಅನ್ನೋದಕ್ಕಿಂತ ನಿಮ್ಮ ಇಚ್ಛಾಶಕ್ತಿಯಿಂದ ಬೆಂಬಲವನ್ನು ಸೂಚಿಸಿ. ಯಾಕಂದರೆ ನಾನು ಯಾವ ಮುಖಂಡರ ಹತ್ರನೂ ಕೂಡ, ಯಾವ ರಾಜ್ಯಾಧ್ಯಕ್ಷಗಳು ಹತ್ರ ಕೂಡ ನಾನು ಯಾವುದೇ ಬೆಂಬಲ ಕೇಳೋದಿಲ್ಲ. ಬೆಂಬಲ ಕೇಳೋದೊಂದೇ ನಾನು ರೈತರ ಹತ್ರ. ಯಾವ ರೈತಾಭಿ ವರ್ಗಕ್ಕೆ ಕಷ್ಟ ಆಗಿದೆ ಆ ರೈತರು ಮಾತ್ರ ಬರಬೇಕು, ಅವ್ರ ಕಷ್ಟ ಅಂತ ಹೇಳ್ಕೊಂಡ್ರೆ ಮಾತ್ರ ನಾವು ಹೋರಾಟ ಮಾಡ್ತಿದ್ದೀವಿ. ನಾನು ಹೊರಟಿರೋದು ಬೆಳೆದಿಲ್ಲ, ಯಾಕಂದ್ರೆ ನ್ಯಾಯ ಸತ್ಯ ಧರ್ಮ ಅನ್ನೋದಿದೆ. ಇವತ್ತು ಕೋರ್ಟಲ್ಲೂ ಕೂಡ ನ್ಯಾಯ ಸತ್ಯ ಧರ್ಮ ನಡೀತಲ್ಲ, ನನಗೆ ಗೊತ್ತಾಗ. ಇಲ್ಲಿ ವಕೀಲ ಒಂದ್ ಕಡೆ ಒದಿಸಿದ್ರೆ ಇನ್ನೊಂದು ವಕೀಲ ಇನ್ನೊಂದ್ ಕಡೆ ಒದಿಸ್ತಾನೆ. ಕಳ್ಳನಿಗೂ ನ್ಯಾಯ ಇದೆ. ಹಾಗಾಗಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಡೀತಾ ಇದೆ. ನಾವು ಯಾವನಿಗೂ ಕೇರ್ ಮಾಡೋದಿಲ್ಲ. ನಾವ್ ಹೆಂಗೆ ಅಂದ್ರೆ, ಅಂಬೇಡ್ಕರ್ ಸಿದ್ಧಾಂತವ್ರು, ಒನಕೆ ಓಬವ್ವ ಸಿದ್ಧಾಂತವ್ರು, ಕಿತ್ತೂರು ರಾಣಿ ಚೆನ್ನಮ್ಮ ಸಿದ್ಧಾಂತವ್ರು, ಗಾಂಧಿಯವ್ರ ಸಿದ್ಧಾಂತವ್ರು, ನಾವು ಸಂಗೊಳ್ಳಿ ರಾಯಣ್ಣ ಸಿದ್ಧಾಂತವ್ರು. ಯಾಕಂದ್ರೆ ನಮ್ಮ ಕೈಲಿರೋದು ಮಾತು ಖಡ್ಗ. ನಾವು ಆಗಾಗ ಸೃಷ್ಟಿ ಮಾಡ್ತೀವಿ. ನಾವು ಯಾವ ಒಬ್ಬ ಈ ಪುಡಾರಿ MLAಗಳಿಗೆ, ಮಿನಿಸ್ಟರ್ಗಳಿಗೆ, ಈ ಸರ್ಕಾರಕ್ಕೆ ಮೊದಲೇ ಸಾಲ ಮಾಡಿಲ್ಲ. ನಾವು ಎದ್ರಾಗಿದ್ರೆ ಈ ಭೂಮಿ ಉತ್ತು ಬೆಳೆದು ತಿನ್ನಿಸುವಂತ ರೈತನಿಗೆ ಅಷ್ಟೇ. ಬಂಧು ಮಿತ್ರರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಮ್ಮ ಕರ್ನಾಟಕದೊಳಗಡೆ ರೈತನನ್ನ ಕಡೆಗಣಿಸುವಂಥ ಎಲ್ಲ ಸರ್ಕಾರಗಳು ನಮ್ಮನ್ನು ಕಡೆಗಣಿಸ್ತಾ ಬರ್ತಾ ಇದೆ. ನಾವು ನೇರ ದಿಟ್ಟ ನಿರ್ಧಾರ ಹೇಗೆ ಅಂದರೆ, ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡೋದು ಒಂದೇ ಅಲ್ಲ, ಸರ್ಕಾರಕ್ಕೆ ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಡಬೇಕಾಗಿದೆ. ಇವತ್ತೇನು 31 ಜಿಲ್ಲೆ 224 ಕ್ಷೇತ್ರದಲ್ಲಿ ನಮ್ಮ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯ ಉದ್ದೇಶ ಏನಂದರೆ, ಒಂದು ನೀರಾವರಿ, ಇನ್ನೊಂದು ಶಿಕ್ಷಣ, ಇನ್ನೊಂದು ಉದ್ಯೋಗ, ಮತ್ತೊಂದು ರೈತರಿಗೆ ಆಗುತ್ತಿರುವಂಥ ಅನ್ಯಾಯವನ್ನು ತಡೆಗಟ್ಟಬೇಕು, ಮತ್ತು ನೀರಾವರಿ, ಮತ್ತು ಈ ಕಾನೂನುಗಳ ಏನು ಜಾಸ್ತಿ ಜಾರಿಗೆ ಬರ್ತಾ ಇದಾವಲ್ಲ, ಏನೇ ಕಾನೂನುಗಳು ಬಂದರೂ ರೈತರ ಮೇಲೇ ಮತ್ತೆ ದಬ್ಬಾಳಿಕೆ ಮಾಡುವಂಥದ್ದು, ರೈತರ ಜಮೀನು ಮೇಲೆ ಕಬಳಿಸುವಂಥದ್ದು, ಇಲ್ಲಿರುವಂಥ RI, ವಿಲೇಜ್ ಅಟೆಂಡೆಂಟ್, ತಹಸೀಲ್ದಾರ್, DC, AC ಇವರೆಲ್ಲ ರೈತರಿಗೆ ಮಾಡುವಂಥ ಅನ್ಯಾಯಗಳನ್ನು ಸರ್ಕಾರ ಖಂಡಿಸಬೇಕು, ಮತ್ತು ಜನನೂ ಖಂಡಿಸಬೇಕು. ಪ್ರತಿಯೊಂದನ್ನು ಬರೀ ನಾವು ಸರ್ಕಾರದ ಮೇಲೆ ಹಾಕಬೇಕು, ಸರ್ಕಾರನೇ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಬಂದು ನಮಗೆ ಮಾಡಲ್ಲ. ಯಾಕಂದರೆ ಸರ್ಕಾರಕ್ಕೆ ಆದ ಒಂದು ಗೈಡ್ಲೈನ್ಸ್ ಇರುತ್ತೆ, ಆ ಥರ ಮಾಡ್ಕೊಂಡು ಬರ್ತಿರ್ತಾರೆ. ಆ ಗೈಡ್ಲೈನ್ಸಲ್ಲೂ ಕೂಡ ಅರ್ಧ ಕಟ್ ಮಾಡಿ ಒಂದು ಅರ್ಧ ಮಾಡ್ತಿರ್ತಾರೆ. ಆದರೆ ನೋವಾದವ್ರು ಯಾರು? ರೈತರಿಗೆ ನೋವಾಗಿದೆ. ಪ್ರತಿದಿನ ಬೆಳೆಯೋದು ಯಾರು? ರೈತ.